ಜೈಲು ಜೀವನ ಜಾಲಿ ಜಾಲಿ, ಎಲ್ಲವೂ ಮಾಮೂಲಿ. ಜೈಲಲ್ಲಿ ಖೈದಿಗಳು ಬಿಂದಾಸ್, ಇಲ್ಲಿ ಎಲ್ಲರೂ ಕೂಡ ಬಾಸೆ ಅಂತಹ ಸ್ಥಿತಿ ಜೈಲಿನಲ್ಲಿ. ಜೈಲು ಜೀವನ ಜಾಲಿ ಜಾಲಿ, ಎಲ್ಲವೂ ಮಾಮೂಲಿ ಎನ್ನುವಂತಹ ಸ್ಥಿತಿ. ಜೈಲಲ್ಲಿ ಖೈದಿಗಳು ಬಿಂದಾಸ್ ಆಗಿದ್ದಾರೆ, ಇಲ್ಲಿ ಎಲ್ಲರೂ ಕೂಡ ಬಾಸೆ. ಕಲಬುರಗಿ ಸೆಂಟ್ರಲ್ ಜೈಲಿನ ಮತ್ತೊಂದು ಕರ್ಮಕಾಂಡವನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಜೈಲಿನಲ್ಲಿ ಮೊಬೈಲ್, ಸಿಗರೇಟ್, ಎಣ್ಣೆ, ರಾಶಿ ರಾಶಿ ಗುಟ್ಕಾ ಎಲ್ಲವೂ ಕೂಡ ಮಾಮೂಲಿನೇ. ದುಡ್ಡು ಕೊಟ್ರೆ ಸೆಂಟ್ರಲ್ ಜೈಲಲ್ಲಿ ಏನು ಬೇಕಾದರೂ ಸಿಗತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ. ಸೆಂಟ್ರಲ್ ಜೈಲ್ನ ಬಿಂದಾಸ್ ಲೈಫ್ನ ಸ್ಫೋಟಕ ವಿಡಿಯೋ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಖೈದಿಗಳ ರಾಜಾತಿಥ್ಯ ಹೇಗಿದೆ ಅಂತ. ಬೇಕಾಬಿಟ್ಟಿ ಫೋನ್ ಬಳಕೆ ಆಗುತ್ತೆ, ಸ್ಮಾರ್ಟ್ ಫೋನ್ ಬಳಕೆ ಮಾಡ್ತಾ ಇದ್ದಾರೆ ಖೈದಿಗಳು. ಆ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಜೈಲಿನ ಒಳಗೆ ಮೊಬೈಲ್ ಬಳಕೆಯ ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ಖೈದಿಗಳ ರಾಜಾತಿಥ್ಯ ಹೇಗಿದೆ ನೋಡಿ. ಗುಟ್ಕಾ ಚೀಟಿ, ಸಿಗರೇಟು, ಎಣ್ಣೆ, ರಾಶಿ ರಾಶಿ ಗುಟ್ಕಾ ಎಲ್ಲವೂ ಕೂಡ ಜೈಲಿನಲ್ಲಿ. ದುಡ್ಡು ಕೊಟ್ರೆ ಸಾಕು, ಏನು ಬೇಕಾದ್ರೂ ಸಿಗತ್ತೆ. ಎಸ್, ಮತ್ತೊಂದು ದೃಶ್ಯ ಇದು. ಜೈಲಿನ ಒಳಗೆ ಎಣ್ಣೆ ಪಾರ್ಟಿ ಮಾಡ್ತಾ ಇದ್ದಾರೆ ಖೈದಿಗಳು. ಎಷ್ಟು ಬಿಂದಾಸ್ ಆಗಿ ಎಣ್ಣೆ ಪಾರ್ಟಿ ಮಾಡ್ತಾ ಇದ್ದಾರೆ ನೋಡಿ. ಖೈದಿಗಳ ಬಿಂದಾಸ್ ಲೈಫ್ಗೆ ಜೈಲಿನ ಅಧಿಕಾರಿಗಳು ಕೃಪಕಟಾಕ್ಷ ಬೇರೆ. ಅವ್ರು ಸಾಥಿರೋದಕ್ಕೇನೆ ಈ ರೀತಿ ಎಲ್ಲ ಮೋಜು ಮಸ್ತಿ ಮಾಡೋದಕ್ಕೆ ಸಾಧ್ಯ. ಅಧಿಕಾರಿಗಳು ಸ್ಟ್ರಿಕ್ಟ್ ಆಗಿದ್ದಿದ್ರೆ ಇದು ಹೇಗೆ ಸಾಧ್ಯ? ಮೂರು ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಖೈದಿಗಳ ರಾಜಾತಿಥ್ಯ ಹೇಗಿದೆ ಅಂತ. ಫುಲ್ ಜಾಲಿ ಜಾಲಿ, ಬಿಂದಾಸ್ ಲೈಫ್. ಜೈಲಿನ ಒಳಗೆ ಸ್ಮಾರ್ಟ್ ಫೋನ್ಗಳ ಬಳಕೆ ಮಾಡ್ತಾರೆ. ಯಾರಿಗ ಬೇಕು ಅವ್ರು ಫೋನ್ ಮಾಡ್ತಾರೆ, ವಿಡಿಯೋ ಕಾಲ್ ಮಾಡ್ತಾರೆ, ಮಾತಾಡ್ತಾರೆ, ಮೆಸೇಜ್ ಮಾಡ್ತಾರೆ. ಒಂದಾ ಎರಡ ಎಷ್ಟೊಂದು ಸ್ಮಾರ್ಟ್ ಫೋನ್ಗಳಿದೆ ನೋಡಿ. ಸೇಲ್ಗಿಟ್ಟಿದ್ದಾರೇನೋ ಅನ್ನುವಂತಹ ರೀತಿಯಲ್ಲಿ ಫೋನ್ ಎಕ್ಸಿಬಿಷನ್ ಆಗ್ತಾ ಇದೆ. ಆ ರೀತಿ ಇಟ್ಟಿದ್ದಾರೆ. ಇನ್ನು ಮಧ್ಯದ ದೃಶ್ಯ, ಖೈದಿಗಳು ಗುಟ್ಕಾ ಬಳಸುವಂಥದ್ದು, ರಾಶಿ ರಾಶಿ ಗುಟ್ಕಾ ಚೀಟಿ. ಮತ್ತೊಂದು ಕಡೆ ಎಣ್ಣೆ ಪಾರ್ಟಿ. ಜೈಲಿನ ಒಳಗೆ ಬಿಂದಾಸ್ ಆಗಿ ಎಣ್ಣೆ ಪಾರ್ಟಿ ಮಾಡ್ತಾ ಇದ್ದಾರೆ ಖೈದಿಗಳು. ಇದೆಲ್ಲದಕ್ಕೂ ಕೂಡ ಜೈಲಿನ ಅಧಿಕಾರಿಗಳ ಕೃಪಕಟಾಕ್ಷ ಇದ್ದೇ ಇದೆ. ಹಾಗಾಗಿನೇ ಖೈದಿಗಳು ಈ ರೀತಿ ಹೈಫೈ ಲೈಫ್ ಅನ್ನ ಜೈಲಿನ ಒಳಗೆ, ಸೆಂಟ್ರಲ್ ಜೈಲಿನ ಒಳಗೆ ಲೀಡ್ ಮಾಡ್ತಾ ಇದ್ದಾರೆ. ಬಿಂದಾಸ್ ಲೈಫ್. ಖೈದಿಗಳ ಬಿಂದಾಸ್ ಲೈಫ್ಗೆ ಜೈಲು ಅಧೀಕ್ಷಕಿಗೆ ದುಡ್ಡು ಕೊಡಬೇಕಾ? 35,000 ಹಣ ಅಧೀಕ್ಷಕಿ ಅನಿತಾಗೆ ನೀಡುವ ಬಗ್ಗೆ ಮಾತುಕತೆ ಆಗಿದೆ. ಸುರೇಶ್ ಎಂಬಾತನಿಂದ ಡೀಲ್ಗೆ ಖೈದಿಯಿಂದ ಸಲಹೆ ಬೇರೆ. ಜೈಲಲ್ಲಿ ಇಷ್ಟೆಲ್ಲ ಸಿಕ್ಕಿದ್ರು ಅಧೀಕ್ಷಕಿ ಅನಿತಾ ಸೈಲೆಂಟ್ ಆಗಿದ್ದಾರೆ ಯಾಕೆ? ಇದು ಅನುಮಾನಕ್ಕೆ ಕಾರಣ ಆಗ್ತಾ ಇರೋ ವಿಷಯ ನೋಡಿ. ದುಡ್ಡು ಎಣಿಸ್ತಾ ಇದ್ದಾರೆ ಖೈದಿ ಬಿಂದಾಸ್ ಆಗಿ. ದುಡ್ಡು ಕೊಡ್ತಾರೆ, ಫೋನ್ ಬೇಕಾ ಫೋನ್ ತಗೋತಾರೆ, ಗುಟ್ಕಾ ಚೀಟಿ ಬೇಕಾ ಗುಟ್ಕಾ ತಗೋತಾರೆ, ಎಣ್ಣೆ ಬೇಕಾ ಎಣ್ಣೆ ಪಾರ್ಟಿ ಮಾಡ್ತಾರೆ. ಕಲಬುರಗಿಯಲ್ಲಿ ಖೈದಿಗಳ ಬಿಂದಾಸ್ ಲೈಫ್ಗೆ ಸಾಥ್ ಕೊಟ್ಟಿದ್ಯಾರು? ಅಧೀಕ್ಷಕಿ ಗಮನಕ್ಕೆ ಬರದೇ ಇದೆಲ್ಲ ನಡೀತಾ ಇದೆಯಾ? ವಿಡಿಯೋ ಹರಿಬಿಟ್ಟು ಅಧೀಕ್ಷಕಿ ವಿರುದ್ಧ ಷಡ್ಯಂತ್ರ ಮಾಡಿದ್ರ? ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಯ್ಯ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶರಣಯ್ಯ, ಏನಿದು ಸೆಂಟ್ರಲ್ ಜೈಲ? ಯಾವುದೇ ಕಾರಣಕ್ಕೂ ಇದು ಸೆಂಟ್ರಲ್ ಜೈಲ್ ಅಂತ ಅನ್ನಿಸ್ತಾ ಇಲ್ಲ. ದುಡ್ಡು ಕೊಟ್ರೆ ಯಾರಿಗೆ ಏನು ಬೇಕೋ ಹೊರಗಡೆ ಹೆಂಗ್ ಸಿಗುತ್ತೋ ಜೈಲಿನ ಒಳಗೂ ಕೂಡ ಅದೇ ರೀತಿ ಸಿಗ್ತಾ ಇದೆ. ಯಾರ ಕೃಪಕಟಾಕ್ಷ ಇದೆಲ್ಲ? ಹೌದು ವೀಣಾ, ಈ ಕಲಬುರಗಿ ಕೇಂದ್ರ ಕಾರಾಗೃಹ ಇದೆಯಲ್ಲ, ಇದು ಪುಡಾರಿಗಳು, ಪುಂಡರು ಮತ್ತು ಖೈದಿಗಳ ಪಾಲಿಗೆ ಅಕ್ಷರಶಃ ಸ್ವರ್ಗವಾಗಿ ಮಾರ್ಪಾಡಾಗಿರುವಂಥದ್ದು. ಏನೋ ಹೊರಗಡೆ ಈಸಿಯಾಗಿ ಸಿಗ್ಲಿಕ್ಕಿಲ್ಲ, ಅಷ್ಟೊಂದು ಸೌಲಭ್ಯಗಳು ಅಲ್ಲಿ ಜೈಲಿನಲ್ಲಿ ಅವರ ಕೈ ತುದಿನಲ್ಲೇ ಸಿಗುವಂತಹ ವ್ಯವಸ್ಥೆ ಅಲ್ಲಿ ಕಂಡು ಬರ್ತಾ ಇರುವಂಥದ್ದು. ಖಂಡಿತವಾಗಿಯೂ ಅಲ್ಲಿ ಸರಾಯಿ ಸೇವನೆ ಮಾಡ್ತಾರೆ. ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟನ್ನು ಮೀರಿಸುವ ನಿಟ್ಟಿನಲ್ಲಿ ಅವರೆಲ್ಲರೂ ಕೂತ್ಕೊಂಡಿದ್ದಾರೆ. ಇನ್ನು ಇಸ್ಪೆಟ್ ಆಡ್ತಾ ಇದ್ದಾರೆ. ಒಂದು ಕ್ಲಬ್ಬನ್ನು ಮೀರಿಸುವ ರೀತಿಯಿಂದ ವಾತಾವರಣ ಅಲ್ಲಿ ಕಂಡು ಬರ್ತದೆ. ಇನ್ನು ಗುಟ್ಕಾ, ಸಿಗರೇಟ್ಗಳ ಪಾಕೆಟ್ಗಳ ರಾಶಿ ರಾಶಿ ಕಂಡು ಬರ್ತದೆ. ತಾವು ಹೇಳ್ದಂಗೆ ಮೊಬೈಲ್ಗಳ ಶೋರೂಮ್ ಇದೆಯೋ ಅನ್ನುವಷ್ಟರ ಮಟ್ಟಿಗೆ ಮೊಬೈಲ್ಗಳನ್ನು, ಸ್ಮಾರ್ಟ್ ಫೋನ್ಗಳನ್ನು ಸಾಲಾಗಿಟ್ಟಿರುವಂಥ ಕಂಡು ಬರ್ತದೆ. ಪ್ರತಿಯೊಂದನ್ನು ಕೂಡ
ಎಲ್ಲವೂ ಕೂಡ ಕಲಬುರಗಿ ಜೈಲಿನಲ್ಲಿ ಸಿಕ್ಕೇ ಸಿಗ್ತದೆ. ಇದು ಜೈಲು ಕೈದಿಗಳ ಪಾಲಿಗೆ ಸ್ವರ್ಗ ಅನ್ನುವಂತಹ ವಾತಾವರಣದಲ್ಲಿ ಮಾರ್ಪಾಡಾಗಿರುವಂಥದ್ದು. ಒಂದು ಕಡೆ ಇವತ್ತು ವೈರಲ್ ಆಗಿರುವಂತಹ ವಿಡಿಯೋಗಳಿಂದ ಗೊತ್ತಾಗ್ತಾ ಇರುವಂಥದ್ದು ವೀಣಾ. ಇದರ ಹಿನ್ನೆಲೆಯನ್ನು ತೆಗೆದುಕೊಂಡು ಹೋದಾಗ ಕಳೆದ 1.5 ತಿಂಗಳಿಂದಲೂ ಕೂಡ ಕಲಬುರಗಿ ಕೇಂದ್ರ ಕಾರಾಗೃಹದಿಂದ ಒಂದಿಲ್ಲ ಒಂದು ಈ ಥರದ ವಿಡಿಯೋಗಳು ಹೊರಗೆ ಬರ್ತಾನೆ ಇದ್ದಾವೆ. ಹಾಗಾದರೆ ಜೈಲಿನಲ್ಲಿರುವಂತಹ ವಿಡಿಯೋಗಳನ್ನು ಹೊರಗೆ ಹಾಕುವಂಥವ್ರು ಯಾರು? ತಮ್ಮ ಒಬ್ಬ ಕೈದಿಯ ವಿಡಿಯೋಗಳನ್ನು ಇನ್ನೊಬ್ಬ ಕೈದಿ ಮಾಡ್ತಾನ? ಈ ಎಲ್ಲವನ್ನು ಕುಲಂಕುಷವಾಗಿ ನೋಡೋದಾದರೆ ಅಂದರೆ ಅಕ್ಟೋಬರ್ 14ನೇ ತಾರೀಕು ಕಲಬುರಗಿಯ ಸೆಂಟ್ರಲ್ ಜೈಲಿಗೆ ಡಾಕ್ಟರ್ ಅನಿತಾ ಅವರು ಅಧೀಕ್ಷಕಿಯಾಗಿ ಬರ್ತಾರೆ. ಅವರು ಬಂದ ನಂತರವಾದರೂ ಇಲ್ಲಿ ಬಿಗಿ ಕ್ರಮಗಳನ್ನು ಕೈಗೊಳ್ತಾರೆ ಅನ್ನುವಂತಹ ನಿರೀಕ್ಷೆ ಇತ್ತು. ಆದರೆ ಈ ವಿಡಿಯೋದಲ್ಲಿ ಏನು ವಿಡಿಯೋಗಳು ಹರಿಬಿಟ್ಟಿದ್ದಾರೆ, ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ. ಈ ವಿಡಿಯೋಗಳನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗ ಆ ರಾಶಿ ಗುಟ್ಕಗಳ ಪ್ಯಾಕೆಟ್ನ ಅಡಿನಲ್ಲಿರುವಂತಹ ನ್ಯೂಸ್ ಪೇಪರ್ಗೆ ಡೇಟ್ಗಳು ಕಾಣಿಸ್ತವೆ. ಅದು ಒಂದು ಅಕ್ಟೋಬರ್ 16 ಇದೆ, ಇನ್ನೊಂದು ಅಕ್ಟೋಬರ್ 29 ಇದೆ. ಅಂದರೆ ಕಳೆದ 3-4 ವಿಡಿಯೋಗಳು ಬೆಳವಣಿಗೆಗಳಾದ ನಂತರ FIR ಕೂಡ ಆಯಿತು. ಅದಾದ ನಂತರ ಬಂದಿಖಾನೆ ಇಲಾಖೆಯ DIG ಸೇರಿದಂತೆ ಹಿರಿಯ ಅಧಿಕಾರಿಗಳು ಕಲಬುರಗಿ ಜೈಲಿಗೆ ಬಂದು ಪರಿಶೀಲನೆಯನ್ನು ಮಾಡಿದ್ದಾಯಿತು. ಕೆಲವರ ವಿರುದ್ಧ FIR ಕೂಡ ದಾಖಲಾಗಿದ್ದಾಯಿತು. ಇನ್ನು ಜುಲ್ಫಿಕರ್ ಮತ್ತು ಬಚ್ಚನ್ ಸೇರಿದಂತೆ 6 ಜನರನ್ನು ಕಲಬುರಗಿ ಜೈಲಿನಿಂದ ರಾಜ್ಯದ ಬೇರೆ ಬೇರೆ ಜೈಲುಗಳಿಗೆ ಇದೇ ಕಾರಣಕ್ಕಾಗಿ ಸ್ಥಳಾಂತರ ಕೂಡ ಮಾಡಲಾಯಿತು. ಈ ಎಲ್ಲ ಬೆಳವಣಿಗೆಗಳ ನಂತರವಾದರೂ ತಣ್ಣಗಾಗಿದೆಯಾ ಅಂದರೆ ಇವರನ್ನು ಸ್ಥಳಾಂತರ ಮಾಡಿರುವಂಥದ್ದು ಕೇವಲ 1-2 ದಿನಗಳ ಹಿಂದಷ್ಟೇ. ಆದರೆ ಈ ವಿಡಿಯೋಗಳಲ್ಲಿರುವಂಥದ್ದು ಡೇಟ್ಗಳನ್ನು ನೋಡಿದಾಗ ಅಧೀಕ್ಷಕಿ ಅನಿತಾ ಅವರು ಕಲಬುರಗಿ ಸೆಂಟ್ರಲ್ ಜೈಲಿಗೆ ಬಂದ ನಂತರವೇ ಇರುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು. 29ನೇ ತಾರೀಕಿನ ನಂತರ ಮತ್ತು 16ನೇ ತಾರೀಕಿನ ನಂತರವೇ ಈ ಎಲ್ಲ ವಿಡಿಯೋಗಳು ಇರುವಂಥದ್ದು. ಕೆಳಗಡೆ ಇರುವಂತಹ ನ್ಯೂಸ್ ಪೇಪರ್ ಮೂಲಕ ಗಮನಿಸಬೇಕಾಗಿರುವಂಥದ್ದು ವೀಣಾ. ಇನ್ನು ಆ ವಿಡಿಯೋ ಮಾಡಿದಂಥವರ ಮನಸ್ಥಿತಿ ಕೂಡ ಗಮನಿಸಬೇಕು. ಅಲ್ಲಿ ಯಾರೂ ಕೂಡ ಜೈಲಿನಲ್ಲಿ ಒಬ್ಬ ಕೈದಿ ಮತ್ತೊಬ್ಬ ಕೈದಿಗೋ ಅಥವಾ ಹೊರಗಡೆ ಜಗತ್ತಿಗೋ ಮಾತನಾಡಬೇಕಾದಾಗ ಮೊಬೈಲನ್ನು ರಹಸ್ಯವಾಗಿಟ್ಟಿರ್ತಾನೆ. ಆದರೆ ಇವರು ಸಾಲಗಟ್ಟಲೆ ಮೊಬೈಲನ್ನು ಸಂಗ್ರಹಿಸಿ ಇಟ್ಕೊಂಡು ವಿಡಿಯೋ ಮಾಡಿರುವಂಥದ್ದು. ಮತ್ತು ಗುಟ್ಕಾ ಮತ್ತು ಬೇರೆ ಬೇರೆ ಸಿಗರೇಟು ಈ ರೀತಿ ಸೇವನೆ ಮಾಡುವಂಥವರು ಕೂಡ ಎಲ್ಲವೂ ಲೈನಲ್ಲಿ ಸಂಗ್ರಹ ಮಾಡಿ ಇಟ್ಕೊಂಡಿರೋದಿಲ್ಲ. ಆ ರೀತಿ ಇಟ್ಟಿರುವಂಥದ್ದು ಕೂಡ ಗಮನಿಸಬೇಕಾಗ್ತದೆ. ಅವರು ಯಾರು ಇಸ್ಪೆಟ್ ಆಡ್ಕೊಂಡು ಕೂತಿದ್ದಾರೆ, ಸರಾಯಿ ಸೇವನೆ ಮಾಡ್ಕೊಂಡು ಎಣ್ಣೆ ಪಾರ್ಟಿನಲ್ಲಿ ಕೂತಿದ್ದಾರೆ, ಅವರು ಕ್ಯಾಪ್ಗಳ ಮೂಲಕ ತಮ್ಮ ಮುಖವನ್ನು ಮರೆಮಾಚುವಂಥ ಪ್ರಯತ್ನ ಮಾಡ್ತಾರೆ. ಅವರ ಮುಖಗಳು ಸ್ಪಷ್ಟವಾಗಿ ಕಾಣೋದಿಲ್ಲ. ಆದರೆ ಇದು ಜೈಲಿನ ಒಳಗಿಂದನೇ ಕೃತ್ಯ ಅನ್ನುವಂಥದ್ದು ಪ್ಯಾನ್ ಮಾಡಿ ತೋರಿಸುವಂಥ ಕೂಡ ಪ್ರಯತ್ನ ಕೂಡ ಆಗ್ತಾ ಇದ್ದಾವೆ. ಅಂದರೆ ಭಾಳ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು ಇದರಲ್ಲಿ ಈ ಕೃತ್ಯದಲ್ಲಿ ಜೈಲಿನ ಕೆಲ ಸಿಬ್ಬಂದಿಗಳ ಪಾತ್ರವೂ ಕೂಡ ಇರುವಂಥದ್ದು ಗೊತ್ತಾಗ್ತದೆ. ಸಿಬ್ಬಂದಿಗಳಷ್ಟೇ ಅಲ್ಲ, ಅಧಿಕಾರಿಗಳ ಪಾತ್ರ ಇದ್ರೂ ಕೂಡ ಇರ್ಬೋದೇನೋ. ಒಂದು ಕಡೆ ಅನಿತಾ ಅವರು ಹೇಳುವ ಪ್ರಕಾರ ನನ್ನ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ, ನನ್ನ ಕಾರನ್ನು ಬ್ಲಾಸ್ಟ್ ಮಾಡೋಕ್ಕಾಗಿ ಬೆದರಿಕೆ ಕೂಡ ಬಂದಿದೆ ಅನ್ನುವಂಥ ಆರೋಪ ಅವರು ಮಾಡಿದ್ರು. ದೂರು ಕೂಡ ಕೊಟ್ಟಿದ್ರು ಪ್ರತಾಪ್ ಪೊಲೀಸ್ ಠಾಣೆಗೆ. ಆದರೆ ಅದಾದ ನಂತರವೂ ಕೂಡ ಅವರು ತಮ್ಮ ಕೆಳಹಂತದ ಅಧಿಕಾರಿಗಳ ಮೂಲಕ ಸ್ಟ್ರಿಕ್ಟ್ ಆದಂತಹ ಕ್ರಮ ಕೈಗೊಂಡಿದ್ದೇ ಆದಲ್ಲಿ ಇಂತಹ ಘಟನೆಗಳು ಮತ್ತೆ ಮರುಕಳಿಸ್ತಾನೆ ಇರಲಿಲ್ಲ. ಆದಾಗ್ಯೂ ಕೂಡ ಇಂಥ ಘಟನೆಗಳು ನಡೆದಿದ್ದಾವೆ ಅನ್ನೋದಾದರೆ ಜೈಲು ಅಧಿಕಾರಿಗಳ ಪಾತ್ರ ಆದರೂ ಇರಲೇಬೇಕು. ಒಂದು ವೇಳೆ ಅವ್ರದ್ದು ಇಲ್ಲದೇ ಇದ್ದಲ್ಲಿ ಕೆಳಹಂತದ ಸಿಬ್ಬಂದಿಗಳ ಪಾತ್ರವಾದರೂ ಇರಲೇಬೇಕು. ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಸತ್ಯಾಂಶ ಬೆಳಕಿಗೆ ತರಬೇಕಾದಂಥ ಕೆಲಸ ಆಗಬೇಕಾಗಿದೆ. ಕಲಬುರಗಿ ಜೈಲ್ ಅಂದರೆ ಜನಸಾಮಾನ್ಯರೇ ಅಸಹ್ಯ ಪಟ್ಕೊಳ್ಳುವಷ್ಟರ ಮಟ್ಟಿಗೆ ಇಲ್ಲಿನ ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ಎಲ್ಲವೂ ಸ್ವರ್ಗವನ್ನು ಮೀರಿಸುವಂತಹ ಸೌಲಭ್ಯಗಳು ಜೈಲೊಳಗೆ ಸಿಗ್ಬೋದು ಅನ್ನೋದಾದರೆ ಯಾವುದೋ ಒಂದು ಅಪರಾಧ ಕೃತ್ಯ ಮಾಡಿ ಹೋದ ನಂತರ ಮರ್ಡರ್ ಆದವ್ರ ಕುಟುಂಬದವರು ಅವನು ಜೈಲಿಗೆ ಹೋಗಿದ್ದಾನೆ, ನನ್ನ ಮಗನನ್ನೋ ನನ್ನ ಮಗಳನ್ನೋ ಮರ್ಡರ್ ಮಾಡಿದಂಥವನು ಜೈಲಿಗೆ ಹೋಗಿದ್ದಾನೆ ಅಂತ ಇವರು ಖುಷಿಯಾಗಿರ್ತಾರೆ, ಸಮಾಧಾನಕ್ಕಾದರೂ ಇರ್ತಾರೆ. ಆದರೆ ಅಲ್ಲಿರುವಂತಹ ಕೈದಿಗಳು ಈ ರೀತಿ ಸ್ವರ್ಗದ ವಾತಾವರಣದಲ್ಲಿ ಇರೋದು ನೋಡಿದ್ರೆ ಇವರಿಗೂ ಕೂಡ ಹೊಟ್ಟೆ ಉರಿಯುವಂತಹ ವಾತಾವರಣ, ಕಾನೂನಿಗೆ ಬೆಲೆನೇ ಇಲ್ವಾ ಅನ್ನುವಂತಹ ವಾತಾವರಣ. ಎಲ್ಲಿವರೆಗೂ ಇದು 1.5 ತಿಂಗಳಾಯಿತು, ಒಂದಿಲ್ಲ ಒಂದು ವಿಡಿಯೋಗಳು ಬರ್ತಾನೆ ಇರ್ತವೆ. ನಾವು ಯಾರು ಕೂಡ ಅಂಥದ್ದು ಮಾಡಿಲ್ಲ ಅಂತ ಅವರು ಸ್ಪಷ್ಟೀಕರಣ ಕೊಡ್ತಾರೆ. ಹಾಗಾದರೆ ಜೈಲಿನಲ್ಲಿ ನಡೀತಾ ಇರೋದಾದರೂ ಎಲ್ಲಿಂದ, ಯಾರು ಇದಕ್ಕೆ ಶಾಮೀಲಾಗಿದ್ದಾರೆ, ಇದುವರೆಗೆ ಎಷ್ಟು ಜನರ ವಿರುದ್ಧ ಕ್ರಮ ಕೈಗೊಂಡಿದ್ದೀರಿ? ಇಂತಹ ಎಲ್ಲ ಕಠಿಣ ಕ್ರಮಗಳನ್ನು ಕೈಗೊಂಡಾಗ ಮಾತ್ರ ಜನಸಾಮಾನ್ಯರಲ್ಲಿ ಕಾನೂನು ಬಗ್ಗೆ ಅರಿವು ಮೂಡಲು, ಕಾನೂನು ಬಗ್ಗೆ ಗೌರವ ಮೂಡಲು ಸಾಧ್ಯ. ಅಂತಹ ಕೆಲಸ ಮಾಧ್ಯಮದಲ್ಲಿ ನಾವು ಸುದ್ದಿಯನ್ನ ಬಿತ್ತರ ಮಾಡ್ತೀವಿ, ಎಲ್ಲರ ಗಮನಕ್ಕೆ ತರ್ತೀವಿ, ಆದ್ರೂ ಯಾವುದೇ ಪ್ರಯೋಜನ ಆಗಲ್ವಾ ಅನ್ನುವಂತಹ ಸಂಶಯ ಕೂಡ ಮೂಡುತ್ತೆ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.